ಕಬ್ಬಣ ಇದು ಸುಗ್ಗಿನ ಹೊಡೆದು ನಟ್ಟಿ ಮಾಡಿ ಕಬ್ಬಣ ಇಲ್ಲ ಮನುಷ್ಯನ ಮೂಡೋದು. ಇದು ಕ್ಲೋಸರ್ ಶೋಲ್ಡರ್ ಅಂತೀವಿ. ಇದಕ್ಕೆ ಏನಂತೀವಿ? ಕ್ಲೋಸರ್ ಶೋಲ್ಡರ್ ಥರ ಆಗಿರೋದು ನಿಮಗೆ. ಶುಗರ್ ಐತೆ ನಿಮಗೆ, ಅದೃಷ್ಟ ಚೆನ್ನಾಗಿದೆ. ಅದು ಇವಾಗ ಮೆಡಿಸಿನ್ ಕೊಡ್ತೀನಿ ನಾನು, ಅದು ದೇಹ ಅದು ಬೆಳಗ್ಗೆ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಹಾಲನ್ನು ತೊಗೋಬೇಕು. ಆಲೂಗಡ್ಡೆ ಬದನೆಕಾಯಿ ಸಿಕ್ಕುಲ್ಲ ತಿನ್ಬೇಡ. ಆಗಿದ್ರು 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ನಾವು ಬಂದು ಟಾಪ್ ಟು ಟೋ ಹೆಬ್ಬೆಟ್ಟಿಂದ ತಲೆವರೆಗೂ ಎಲ್ಲ ಕೀಲ್ಗಳನ್ನು ನಮ್ಮ ಸಲ್ಮಾನ್ ರೆಡಿ ಮಾಡಿಕೊಡ್ತಾನೆ. ಅದನ್ನೇ ಇವತ್ತು ಶುಭ ಅವ್ರಿಗೆ ಮಾಡಿಸಿದ್ದೀವಿ, ಇವ್ರಿಗೆಲ್ಲರಿಗೂ ಮಾಡಿಸಿದ್ವಿ. ನಾನು ಮಾಡಿಸ್ಕೊಂಡೆ ಇವತ್ತು, ನನಗೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಇವಾಗ ಬಂದ ತಕ್ಷಣ ನಾನು ಹೇಗಿರೋ ಸಲ್ಮಾನ್ ಹತ್ರ ಬಂದಿದ್ದೀನಿ ಅಂತ ಎಲ್ಲ ನಟಿಕೆ ಎಲ್ಲ ತೆಗೆಸ್ಕೊಂಡು ಸೊಂಟಕ್ಕೆಲ್ಲ ಪಟ್ಟು ಕಟ್ಟಿಸ್ಕೊಂಡು ಮಾಡಿದೆ. ಬಿಗಿ ಬರುತ್ತೆ ನನಗೆ. ಇವಾಗ 65 ವರ್ಷ. ನಾನು ಅಗಿಬಲ್ಲೆ, ಕೆಲಸ ಮಾಡಬಲ್ಲೆ, ದಂಡೆ ಹೊಡಿಬಲ್ಲೆ, ಎಲ್ಲ ಮಾಡಬಲ್ಲೆ. ನಾನು ಒಬ್ಬ ಪ್ರಾಯದ ಹುಡುಗ ಮಾಡೋದೆಲ್ಲ ನಾನು ಮಾಡಬಲ್ಲೆ. ಆದ್ರೂ ಅದನ್ನು ಇನ್ನೂ ಪುಷ್ಟಿ ಕೊಡುತ್ತೆ. ಊಟ ತಿಂಡಿ ನೀರು ಗಾಳಿ ನೀರಲ್ಲಿ ನಾವು ಹೆಂಗೆ ತೊಗೋತೀವೋ ಔಷಧಿಯಿಂದಲೂ ನಮ್ಮ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತೆ. ಇವಾಗ ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಎಣ್ಣೆನ ನಾವು ಇಟ್ಟರೆ ಮಸಾಜ್ ಮಾಡಿದ್ರೆ 3 ನಿಮಿಷದಲ್ಲಿ ಅದು ಬೋನ್ಗೆ ಹೋಗುತ್ತೆ ಅಂತ. ಅಂದರೆ 3 ನಿಮಿಷದಲ್ಲಿ ಹೊಟ್ಟೋಗುತ್ತೆ ನೀವು ಸರಿಯಾಗಿ ಮಸಾಜ್ ಮಾಡಿದ್ರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಈ ತಿಳುವಳಿಕೆ ಇಲ್ದಿರೋರು ಏನು ಮಾಡ್ತಾರೆ, ಹಂಗಾರೆ ಎಣ್ಣೆ ಹಚ್ಬಿಟ್ರೆ ಅದು ರಕ್ತಕ್ಕೆಲ್ಲ ಹೊಂಟೋಗಲ್ವಾ, ಬಾಡಿ ಎಲ್ಲನೂ ಎಣ್ಣೆ ಆಗ್ಬಿಡಲ್ವಾ ಅಂದರೆ ಒಂದು ಅಂಶ ಹೋಗುತ್ತಷ್ಟೇ. ಯಾವುದಾದ್ರು ಮೆಡಿಸನಲ್ಲಿ ನೀವು ಮೆಗ್ನೀಷಿಯಮ್ 0.09 ಮಿಲಿಗ್ರಾಮ್ ಅಂತ ಹಾಕಿರ್ತಾನೆ, ಅಷ್ಟು ಸಾಕು ನಿಮಗೆ ಕೆಲಸ ಮಾಡೋಕ್ಕೆ. 10 ಗ್ರಾಮು 100 ಗ್ರಾಮ್ ತಿನ್ನಿಸ್ಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲನೂ. ಸೊ ಇದೆಲ್ಲನೂ ಏನು ಪ್ರೂವನ್ ಥಿಂಗ್ಸ್ ಇದು. ಈ ಶಾಸ್ತ್ರಗಳು ರುಜುವಾತಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳೋದೇನು ಅಂದರೆ ಸುಲಭನೂ ದೊಡ್ಡ ಅಪಾಯಿಂಟ್ಮೆಂಟ್ ತೊಗೊಂಡು 1 ವಾರ ಕಾದು 10 ದಿವಸ ಕಾದು ಈ ಆಪ್ರೇಷನು ಅದಕ್ಕೆ ಮೇಲೆ ಅದಕ್ಕೆ ಫಾಲೋ ಅಪ್ ಆ್ಯಕ್ಷನು ಈ ಥರ 28 ಒದ್ದಾಡೋ ಬದಲು ಸಣ್ಣ ಪುಟ್ಟದಕ್ಕೆ ಈ ಥರ ಸಲ್ಮಾನ್ ಹತ್ರ ಬಂದು ಮಾಡಿಸ್ಕೊಳ್ಳಿ. ನಿಮಗೆ ಸಮಯ, ಹಣ, ಶ್ರಮ ಎಲ್ಲ ಉಳಿಯೋದ್ರ ಜೊತೆಗೆ ಈ ಪದ್ಧತಿ ಜೀವಂತವಾಗಿರುತ್ತೆ. ಇವ್ರುಗಳಲ್ಲೇ ಜಾಸ್ತಿ ಎಲ್ಲರೂ ಮಾಡ್ತಾರೆ, ಆದರೆ ಮುಸ್ಲಿಮ್ಸೇ ಜಾಸ್ತಿ ಇದನ್ನು ಮಾಡ್ತಿರೋರು. ಮೈಸೂರಲ್ಲಂತೂ ಮುಸ್ಲಿಮ್ಸನ್ನೇ. ಅವರಿಂದ ನಮ್ಗೆ ಬೇಕಾದಷ್ಟು ಸಹಾಯ ಆಗಿದೆ. ಈ ಹಿನ್ನೆಲೆ ಹಿಂದೆ ಎಲ್ಲನೂ ನಮ್ಮ ಹಿಂದೂಗಳಲ್ಲೂ ಇರ್ತಿತ್ತು. ನಮ್ಮನೆಗೆ ಹಾಲು ಕರೆಯೋಕ್ಕೆ ಬರ್ತಿತ್ತು ಒಬ್ಳು 90 ವರ್ಷ ಮುದುಕಮ್ಮ. ಒಂದು ಬಿಳಿ ಕೂದಲು ಇರಲಿಲ್ಲ ಅವಳಿಗೆ. ಅವಳು ಮಂತ್ರ ಹಾಕ್ಬಿಟ್ಟು ನೋವು ತೆಗಿಯೋಳು, ಏನೋ ಮಾಡೋಳು. ಏನೂ ದುಡ್ಡಿಸ್ಕೊತಿರಲಿಲ್ಲ, ಬರೀ ಒಂಚೂರು ಎಲ್ಲಡಿಕೆ ಎಸ್ಕೊಳ್ಳೋಳು, ವಿಳ್ಯದಲ್ಲಿ ಎಸ್ಕೊಳ್ಳೋಳು ಅಷ್ಟೇ. ಆದರೆ ಒಬ್ಬೊಬ್ರು ನಂಬಿಕೆ ಒಂದೊಂದಿರುತ್ತೆ. ಪ್ರಪಂಚ ತುಂಬ ದೊಡ್ಡದು, ಆಳ ಆಗಲ್ಲ, ಯಾರೂ ಹುಡ್ಕೋಕ್ಕಾಗಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮಷ್ಟು ದಡ್ಡ್ರು ಇನ್ನೊಬ್ರಿಲ್ಲ. ತಿಳ್ಕೊಳ್ಳೋದು ತುಂಬ ಇದೆ ಅಂತಂದರೆ ತಿಳ್ಕೊಳ್ಳೋಕ್ಕಿದೆ. ಸೊ ಅದರಿಂದ ಏನೇನು ಲಭ್ಯ ಇದೆ ಸಮಾಜದಲ್ಲಿ ಎಲ್ಲವನ್ನೂ ಪಡ್ಕೊಳ್ಳಿ. ಆಫ್ಟರ್ ಆಲ್ ದೇರ್ ಇಸ್ ನಥಿಂಗ್ ಲೈಕ್ ಇಂಡಿಪೆಂಡೆನ್ಸ್, ಎವ್ರಿಥಿಂಗ್ ಈಸ್ ಇಂಟರ್ಡಿಪೆಂಡೆನ್ಸ್. ನಾನು ಲಾಯರು, ನಾನು ಕಕ್ಷೆಯಿಂದ ಅನ್ನ ತಿಂತೀನಿ, ನನ್ನಿಂದ ಅವನೇನೋ ರಿಲೀಫ್ ಪಡಿತಾನೆ. ದಿಸ್ ಇಸ್ ದ ಹೋಲ್ ಥಿಂಗ್. ಅಂದರೆ ನಮ್ಗೆ ಯಾರು ಜನ ಬೇಡ ಅಂದರೆ ಮೂರ್ಖತನ. ಅದು ಎಲ್ಲರೂ ಬೇಕು, ಎಲ್ಲರೂ ಸರ್ವೈವ್ ಆಗಬೇಕು. ಗೊತ್ತಾಗ ಏನು ವಸುದೈವ ಕುಟುಂಬ ಏನು ಹೇಳ್ತೀವಿ ನಾವು, ಸರ್ವೇ ಜನ ಸುಖಿನೋ ಬಂತು ಅಂದರೆ ಎಂಟೈರ್ ವರ್ಲ್ಡ್ ಚೆನ್ನಾಗಿರಲಿ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಐ ವೆರಿ ಸ್ಟ್ರಾಂಗ್ಲಿ ರೆಕಮೆಂಡ್ ಸಲ್ಮಾನ್. ಅದಕ್ಕೆ ಅಂದರೆ 100 ಕೇಸ್ ಕಳಿಸಿದ್ದೀನಿ, ಎಲ್ಲರಿಗೂ ಸಕ್ಸಸ್ ಆಗಿದೆ. ಹೈಕೋರ್ಟ್ ಜಡ್ಜಸ್ ಕಳಿಸಿದ್ದೀನಿ, ದೊಡ್ಡ ಡಾಕ್ಟರ್ಸ್ ಕಳಿಸಿದ್ದೀನಿ, ಅಥ್ಲೀಟ್ಗಳು ಕಳಿಸಿದ್ದೀನಿ, ಕುಸ್ತಿ ಹುಡುಗರನ್ನು ಕಳಿಸಿದ್ದೀನಿ. ಈಗ ಈ ಹೆಂಗಸರುಗಳು ಸ್ವಲ್ಪ ಸಂಕೋಚ ಮಾಡ್ಕೋತಾರೆ ಬರೋಕ್ಕೆ. ನಮ್ಮ ಸಲ್ಮಾನು ಎಷ್ಟೋ ಜನಕ್ಕೆ ಒಂದು ಸೀರೆನ 1 ಇಂಚು ಎತ್ತಲ್ಲ ಮೇಲಕ್ಕೆ, ಚೂಡಿದಾರ್ ಹಾಕೊಂಡ್ಮೇಲೆ ಚೂಡಿದಾರ್ ಮೇಲೆ ಮಾಡ್ತಾನೆ. ಸೊ ಹೆಂಗಸರು ಸಹ ಸಂಕೋಚ ಪಡ್ಕೋಬೇಕಾಗಿಲ್ಲ, ಧೈರ್ಯವಾಗಿ ಬರಲಿ. ತುಂಬ ವೆಲ್ ಬಿಹೇವ್ಡ್ ಜೆಂಟ್ಲ್ಮನ್ ಅವನು. ಇಲ್ಲಿ ಒಂದು ಲೇಡಿ ಅಸಿಸ್ಟೆಂಟು ಇದ್ದಾಳೆ. ಸೊ ಯಾರು ಸಂಕೋಚ ಮಾಡ್ಕೊಡಿ, ಬನ್ನಿ, ತುಂಬ ಒಳ್ಳೇದನ್ನು ಪಡೀರಿ, ಎಲ್ಲರೂ ಚೆನ್ನಾಗಿದೆ. ಇಷ್ಟೇ. ಏನು ಮೂಳೆಗೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ಬರ್ಬೋದು. ಸುಮ್ಮನೆ ಎಲ್ಲೋ ಒಂದು ಟೇಬಲ್ ತಾಕಿಸ್ಕೊಂಡ್ಬಿಡ್ತೀರಾ, ಹೆಬ್ಬೆಟ್ಟು ಸ್ವಲ್ಪ ಬಾತ್ಕೊಳ್ಳುತ್ತೆ. ಅದರಿಂದ ಹಿಡಿದು ಎಲ್ಲೋ ದೊಡ್ಡದಾಗಿ ಬೀಳ್ತೀರಾ, ಫ್ರ್ಯಾಕ್ಚರ್ ಆಗಿದೆ, ಯಾವುದು ಆಗಲ್ವೋ ಸಲ್ಮಾನ್ ತೊಗೊಳಲ್ಲ. ಯಾವುದೋ ತುಂಬ ಕಾಂಪ್ಲಿಕೇಟೆಡ್, ಯಾವುದು ನ್ಯೂರೋ ಇದೆ ತೊಗೊಳಲ್ಲ. ಹೋಗಿ ಸರ್ ನೀವು ನಿಮ್ಯಾನ್ಸ್ ಕೊಯ್ಲಿಗಾರು ಹೋಗಿ ಅಂತ ಕಳಿಸ್ತಾನೆ. ಯಾರು ನೋಬಡಿ ವಿಲ್ ಚೀಟ್ ಯು. ಸೊ ಬೋನಿಗೆ ಸಂಬಂಧಪಟ್ಟಿದ್ದು ಸಲ್ಮಾನ್ ಕೈಯಲ್ಲಿ ಏನಾಗುತ್ತೆ ಅದನ್ನು ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾನೆ. ನೀವು ಬಂದು ಮಾಡಿಸ್ಕೊಳ್ಳಿ. ಗೊತ್ತಾಯ್ತಾ? ಎಲ್ಲ ರೇಟ್ಗಳು ಜಾಸ್ತಿ ಆಗಿರೋಂಗೆ ಇವಾಗ ನಾವು ಯಾವುದೋ ಕಾಲದಲ್ಲಿದ್ದು ನಾನು ಅವಾಗಿರೋ ರೇಟ್ಗೂ ಇವಾಗ ರೇಟ್ಗೂ ಜಾಸ್ತಿ ಆಗಿದೆ.
ಆದರೆ ಅದು ಸಹ ಇವತ್ತು ಅಲೋಪತಿಗೆ ಹೋಲಿಸಿದ್ರೆ ಕಡಿಮೆನೇ ಅದು. ಆ್ಯಂಡ್ ನಿಮಗೆ ತುಂಬ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಿಮಗೆ 1-2 ಸಿಟ್ಟಿಂಗಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗದರೆ ಬರಬೇಡಿ. ನನ್ನ ಸ್ನೇಹಿತರು ಒಬ್ಬಿದ್ದಾರೆ, ಅವ್ರಿಗೆ ಮಗಳಿಗೆ ಕಾಂಜೆನೆಟಲ್ ಪ್ರಾಬ್ಲಮ್ಮು, ಬ್ಯಾಕ್ ಏಕು, ಅಂದರೆ ಹುಟ್ಟಿದಾಗಿಂದನೂ ಬ್ಯಾಕ್ ಏಕ್, ಅವಳಿಗೆ ಏನೋ ಡಿಸಾರ್ಡರು. ಅವಳಿಗೆ ಓದಾಡ್ತಿದ್ರು ಇಲ್ಲಿ ಕರ್ಕೊಂಡೋಗಿ 1-2-3 ಸೆಟ್ಟಿಂಗ್ ಮಾಡಿಸಿ ಅಂದೆ. ಹುಡುಗಿ ಅನ್ನೋ ಭಯ ಅವ್ರಿಗೆ. ಅದಕ್ಕೆ ನೀವು ಹೋಗಿ ಜೊತೆಯಲ್ಲಿ ಸಲ್ಮಾನ್ ಹತ್ರ ಅಂದೆ. ಬಂದು ಆ ಹುಡುಗಿ 1-2-3 ಸಿಟ್ಟಿಂಗ್ ಮಾಡಿಸ್ಕೊಂಡ್ಲು. ಕರೆಕ್ಟಾಗಿ ಇವ್ರು ಹೇಳ್ದಂಗೆ ಬರಲಿಲ್ಲ. ಶಿ ವಾಸ್ ವೆರಿ ಇರ್ರೆಗ್ಯುಲರ್. ಆದರೂ ತುಂಬಾ ಅವಳಿಗೆ ಬೆನ್ನೋವೆಲ್ಲ ರಿಲೀಫ್ ಆಯಿತು. ಆ ಹಿನ್ನೆಲೆಯಲ್ಲಿ ಇಫ್ ಯು ಆರ್ ಪ್ರಾಂಪ್ಟ್, ಇಫ್ ಯು ಆರ್ ರೆಗ್ಯುಲರ್, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವೆರಿ ಹೈಲಿ ಬೆನಿಫಿಟೆಡ್. ಥ್ಯಾಂಕ್ ಯು. ಏನಾಗಿದೆ ಸರ್ ಅದು? ಕ್ರ್ಯಾಕ್ ಆಗ್ಬಿಟ್ಟಿದೆ. ಅದು ನೀವೇ ಸರಿ ಮಾಡ್ತೀರಾ ಸರ್? ಹಾಂ ಆಗಿ 1 ವಾರ ಆಯಿತು ಇದು. ಹಾಂ ಡಾಕ್ಟರ್ ತೋರಿಸಿದ್ವಿ. ಡಾಕ್ಟರ್ನ ಇಲ್ಲ, ಮಾಮೂಲಿ ಮೆಡಿಸಿನ್ ತಗೊಂಡ್ಬಿಟ್ಟು ಇದು ವಾಸಿ ಆಗಿಲ್ಲ ಅವ್ರಿಗೆ. ಓಕೆ ಸರಿ ಆಗೋಯ್ತಲ್ಲ. ಇದು ಎಷ್ಟು ಕಟ್ ಆಗ್ಬೇಕು ಸರ್? ಇದು ಎಷ್ಟು ಕಟ್ ಆಗ್ಬೇಕಿದು? 2-3 ಕಟ್ ಹಾಕಬೇಕು. ಹಾಂ ಓಕೆ ಸೂಪರ್. ಹಣ ಬಾಯಿ ಬರ್ತಾ ಇತ್ತು, ಈಗ ಆರಾಮಾಗಿದೆ. ಹಬ್ಬ ನಿಮ್ಗೇನಾದ್ರೂ ಮೂಳೆ ಸಂಬಂಧಪಟ್ಟ ಪೈನ್ಗಳೇನಾರ ಇತ್ತು ಅಂದ್ರೆ ಭಾರತ್ ಬೋನ್ ಸೆಂಟರ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಖಂಡಿತ ನಿಮ್ ನೋವುಗಳಿಗೆ ಮತ್ತೆ ಸಮಸ್ಯೆಗಳಿಗೆ 100% ಪರಿಹಾರ ಕೊಡ್ತಾರೆ. ನೀವು ಬಂದಲ್ಲ ಅವಾಗ ಇವಾಗ ಹೆಂಗಂತ ಇದೆ, ಕಮ್ಮಿ ಆಗಿದೆ. ಇವಾಗ ನಾನು ಎಣ್ಣೆ ಕೊಡ್ತೀನಿ, ಎಣ್ಣೆ ತಗೊಳ್ಳೋದು ಲೈಟಾಗಿ ಮಸಾಜ್ ಮಾಡಿ ತಿಕ್ಕಿ, ಅದು ಬೆಳಿಗ್ಗೆ ಬಿಸಿ ತೊಳಿಬೇಕು. ಆಲೂಗಡ್ಡೆ, ಅವರೆಕಾಳು, ಕುಂಬಳಕಾಯಿ ಪಲ್ಯ, ತಂದೆಕಾಳು, ಖಾರ ಬುಂದಿ, ಕಡಲೆ ಪಲ್ಯ ತಿನ್ಬೇಡು. ವಾಯ್ಸ್ ಟೆನ್ಷನ್ ಕಮ್ಮಿ ತಗೋಬೇಕು. ಜಾಸ್ತಿ ಟೆನ್ಷನ್ ತಗೋತಾರೆ. ನಿದ್ದೆ ಕ್ಲೀನಾಗಿ ಮಾಡ್ತಾ ಇಲ್ಲ ಇವರು. ಕ್ಲೀನಾಗಿ ಮಾಡಿ. ಭಾರತ್ ಬೋನ್ ಸೆಂಟರ್ ಇರೋದು ಮೈಸೂರಿನ ಅಗ್ರಹಾರ ಸರ್ಕಲ್ ಇಂದ MG ರೋಡ್ ಬರ್ಬೇಕಾದ್ರೆ ಫಸ್ಟ್ ರೈಟ್ ಅಲ್ಲೇನೆ ನಿಮ್ಗೆ ಭಾರತ್ ಬೋನ್ ಸೆಂಟರ್ ಇದೆ. JSS ಹಾಸ್ಪಿಟಲ್ ಕಡೆಯಿಂದ ಬಂತು ಅಂದ್ರೆ ನಿಮ್ಗೆ ಅಗ್ರಹಾರ ಸರ್ಕಲ್ ಸಿಗಕ್ಕಿಂತ ಮುಂಚೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಲೆಫ್ಟ್ ರೋಡ್ ಬರುತ್ತೆ. ಆ ರೋಡ್ ಬಂತು ಅಂದ್ರೆ ನಿಮ್ಗೆ ಇಲ್ಲೇನೆ ಭಾರತ್ ಬೋನ್ ಸೆಂಟರ್ ಇದೆ. ಬೆಳಿಗ್ಗೆ 8:30 ಸಂಜೆ 8:30 ಓಪನ್ ಇರುತ್ತೆ. ನಿಮ್ಗೆ ಯಾವ್ದೇ ಬೋನ್ ಸಮಸ್ಯೆ, ಕೀಲು ಸಮಸ್ಯೆಗಳು ಇಲ್ಲ ಅಂತಂದ್ರೂ ಬಂದು ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಇಲ್ಲ ವರ್ಷಕ್ಕೊಂದ್ಸಲಿ ಈ ತರ ಬೋನ್ ಸೆಟ್ಟಿಂಗ್ ಸರ್ವಿಸ್ ನ ನಿಮ್ ಬಾಡಿಗೆ ಮಾಡಿಸ್ಬಿಡಿ. ಖಂಡಿತ ಇಮಿಡಿಯೇಟ್ ಆಗಿ ನಿಮ್ ಬಾಡಿ ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಒಂದು 10-15 ನಿಮಿಷಕ್ಕೆ ಇಡೀ ಬಾಡಿದು ಬೋನ್ ಸೆಟ್ ಮಾಡಿ ಕೊಟ್ಬಿಡ್ತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಡಿ ಅಂತೂ ಫುಲ್ ರಿಲ್ಯಾಕ್ಸ್ ಆಗೋಯ್ತು. ನನ್ನ ಬಾಡಿಲಿರೋ ಮೂಳೆಗಳ ನಟ್ಟು ಬೋಟ್ಗಳನ್ನ ಲೂಸು ಟೈಟು ಮಾಡಿಸ್ಕೊಬಿಟ್ಟಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ, ಅವಾಗಲೇ ಗೊತ್ತಾಗೋದು ಇದು ಎಫೆಕ್ಟ್ ಹೆಂಗಿರುತ್ತೆ ಅಂತ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ